ಸೊ ಪ್ರಾಕ್ಟಿಕಲ್ ಆಗಿ ಸ್ಟ್ರಿಕ್ಟ್ ರೂಲ್ಸ್ ತೆಗಿಬಹುದು. ನೀವು ಮಾಡಿ ಸಿಕ್ಕಾಕೊಂಡ್ರೆ ನಿಮಗೆ ನಾನ್ ಬೇಲೇಬಲ್ ಆಗುತ್ತೆ ಅಂತ. ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ರೂಲ್ ಅಂತೂ ತೆಗಿಬಹುದು ಅಂತ ನನಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ. ಯುನೋ ಅದೊಂದು ಸ್ಟ್ರಿಕ್ಟ್ ರೂಲ್ ತೆಗೆದ್ರೆ ಒಂದಷ್ಟು ಪ್ಲಸ್ ಒಂದು ಸ್ವಲ್ಪ ಒಂದ್ 100 ಕೇಸಸ್ ಫೈಲ್ ಆದ್ರೆ 100 ಜನ ಬುಕ್ ಆದ್ರೆ ಅದಾದ್ಮೇಲೆ ಎಚ್ಚರಿಕೆ ಆಗ್ತಾರೆ, ಅಯ್ಯೋ ಈಗ ಕೆಟ್ಟ ಮೆಸೇಜ್ ಮಾಡಿದ್ರು ಅರೆಸ್ಟ್ ಮಾಡ್ಬಿಡ್ತಾರಪ್ಪ ಅಂತ ಒಂದು ಉದಾಹರಣೆ ಮಾಡಬಹುದು. ಬಟ್ ಅದ್ ಎಷ್ಟ್ ಮಟ್ಟಕ್ಕೆ ಎಫೆಕ್ಟಿವ್ ಇರುತ್ತೆ ಅದ್ ಮಾಡಾದ್ಮೇಲೆನೆ ಗೊತ್ತಾಗೋದು. ಅಲ್ಲ, ಈ ಕುರಿತಾದ ಸಾಕಷ್ಟು ಅವೇರ್ನೆಸ್ ಬೇಕಿದು ಅಲ್ವಾ. ಈಗ ಒಂದು ಇದು ಎಕ್ಸಾಂಪಲ್ ಅಂತಾನೆ ಇದನ್ನ ತಗೊಂಡ್ರು ರೇಣುಕಾಸ್ವಾಮಿ ಪ್ರಕರಣ. ಅವರು ಒಬ್ಬರಿಗೆ ಮೆಸೇಜ್ ಮಾಡಿದ್ದಲ್ಲ, ಅಂದ್ರೆ ಒಂದಿಷ್ಟು ತನಿಖೆಯಿಂದ ಬಂದಿದ್ದದ್ದು ಸಾಕಷ್ಟು ನಟ ನಟಿಯರಿಗೂ ಕೂಡ ಅವರು ಮೆಸೇಜ್ ಮಾಡಿದ್ರು ಅನ್ನೋದು ಬೆಳಕಿಗೆ ಬಂತು. ಸೊ ಈ ರೀತಿಯ ವ್ಯಕ್ತಿತ್ವ ಇರೋರು ಅಥವಾ ಈ ರೀತಿಯ ಮನಸ್ಥಿತಿ ಇರುವಂತ ವ್ಯಕ್ತಿಗಳು ಏನಾದ್ರು ಮುಂದಿನ ದಿನಗಳಲ್ಲಿ ನಾನು ಮಾಡಬೇಕು ಇವರಿಗೆ ಮೆಸೇಜು ಅಂತ ಅನ್ಕೊಂಡ್ರೆ ಇದೊಂದು ಪಾಠ ಅಂತ ಹೇಳ್ಬೋದು ಅಲ್ವಾ. ಅದು ನಿಜಾನೇ. ಅಂಡ್ ಆಕ್ಚುಲಿ ಇದು ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ತಂದೆ ತಾಯಿ ತನ್ನ ಮಗನ್ನ ಹೇಗೆ ಬೆಳೆಸ್ತಾರೆ ಅದು ಒಂದು ಜವಾಬ್ದಾರಿ ತಂದೆ ತಾಯಿ ಮೇಲೆ ಹೋಗುತ್ತೆ. ನೇರವಾಗಿ ನಿಮ್ ಮಕ್ಕಳ ಜೊತೆ ಕುತ್ಕೊಂಡು ಮಾತಾಡಿ, ನೋಡು ಇದು ನಿನ್ನ ಸೀಮೆ, ಇದು ನಿನ್ನ ಲಿಮಿಟ್ ಮಗನೇ, ನೀನ್ ಇಷ್ಟೇ ಮಾತಾಡ್ಬಹುದು, ಇದರಿಂದ ಜಾಸ್ತಿ ನೀನ್ ಯಾವ ಮಹಿಳೆಗೂ ಮಾತಾಡಂಗಿಲ್ಲ. ನಿನ್ ತಾಯಿನೇ ಆಗಿರ್ಬೋದು, ನಿನ್ ತಂಗಿನೇ ಆಗಿರ್ಬೋದು, ಹೊರಗವರೇ ಆಗಿರ್ಬೋದು, ಯಾವ ಮನುಷ್ಯನ್ ಜೊತೆನೂ ನೀನ್ ಕೆಟ್ಟದಾಗಿ ವ್ಯವಹಾರ ಮಾಡಂಗಿಲ್ಲ. ಇದು ನಿಂದು ಒಂದ್ ಲಿಮಿಟ್ ಆಗಿರುತ್ತೆ. ಒಂದು ಮಕ್ಕಳು 7, 8, 9, 10 ವರ್ಷದ ವಯಸ್ಸು ಆಗ್ತಾ ಈ ನಡುವೆ ಮಕ್ಕಳು ತುಂಬಾ ಫಾಸ್ಟ್ ಇದ್ದಾರೆ. ಹಿಂದೆ ಎಲ್ಲ 17, 16 ವರ್ಷಕ್ಕೆ ಎಲ್ಲ ಅರ್ಥ ಆಗ್ತಾ ಇತ್ತು. ಈಗ 9, 10 ವರ್ಷಕ್ಕೆನೆ ಎಲ್ಲಾನು ಅವರೇ ನಮಗ್ ಬುದ್ಧಿ ಹೇಳ್ತಾರೆ. ಮಕ್ಕಳು ಆತರ ಜಾಣ ಹೋಗಿದ್ದಾರೆ. ಕರೆಕ್ಟ್. ಸೊ ಅವ್ರು ಕೂತ್ಕೊಂಡ್ಬಿಟ್ಟು ಸ್ಟಾರ್ಟಿಂಗ್ ಇಂದಾನೇ ಇಲ್ಲ ಈ ತರ ನಮಸ್ಕಾರ ಮಾಡ್ಬಿಟ್ಟು ಎಲ್ಲರಿಗೂ ಒಂದು ವೆಲ್ಕಮ್ ಮಾಡು, ಕಾಲಿಗೆ ಬೀಳು, ಆಶೀರ್ವಾದ ತಗೋ ಯಾರಾದ್ರೂ ದೊಡ್ಡವರು ಬಂದ್ರೆ, ಇದೆಲ್ಲ ನಾವು ಹೇಳ್ಕೊಂಡು ಚಿಕ್ಕ ವಯಸ್ಸಿಂದಾನೇ ಹೋದ್ರೆ ಖಂಡಿತವಾಗ್ಲೂ ಆ ಒಂದು ಮಗ ಬಂದ್ಬಿಟ್ಟು ಇಲ್ಲ ಇದು ತಪ್ಪು, ನನ್ನ ತಂದೆ ತಾಯಿ ನನಗೆ ಸುಮಾರು ಸಲ ಹೇಳಿದ್ದಾರೆ ನಾನು ಹಿಂಗ್ ಮಾಡ್ಬಾರ್ದು ಅಂತ ಅವ್ರಿಗೆ ಗೊತ್ತಿರುತ್ತೆ.